ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಿದ್ದು ಪ್ರವಾಹದಿಂದ ಹಾನಿಯಾದ ಸ್ಥಳಗಳನ್ನು ಪರಿಶೀಲಿಸಿದ್ರು. ಸಿಎಂಗೆ ಸಚಿವರಾದ ಕೃಷ್ಣ ಭೈರೇಗೌಡ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸಾಥ್ ಕೊಟ್ರು. ಬೆಳೆ ಹಾನಿಯನ್ನ ವೈಮಾನಿಕ ಸಮೀಕ್ಷೆ ನಡೆಸಿದ ಸಿಎಂ ಇದರ ಆಧಾರದ ಮೇಲೆ ಪರಿಹಾರ ಕ್ರಮ ಕೈಗೊಳ್ಳಲಿದ್ದಾರೆ. ಮಹಾರಾಷ್ಟ್ರ ಎಡವಟ್ಟಿನಿಂದಲೇ ಭೀಮೆ ಆರ್ಭಟಕ್ಕೆ ಕಾರಣವಾಗಿದೆ. 5 ವರ್ಷದ ಬಳಿಕ ಮತ್ತೆ ಭೀಮಾ ಪ್ರವಾಹಕ್ಕೆ ಉತ್ತರ ಕರ್ನಾಟಕ ನಲುಗಿದೆ. ಅನಧಿಕೃತವಾಗಿ ಸ್ಟೋರೇಜ್ಗಳಲ್ಲಿ ಅಪಾರ ಪ್ರಮಾಣದ ನೀರನ್ನ ಸಂಗ್ರಹಣೆ ಮಾಡಲಾಗಿತ್ತು. ಆ ನೀರನ್ನ ಏಕಾಏಕಿ ಬಿಡುಗಡೆ ಮಾಡಿದ್ರಿಂದಲೇ ಪ್ರವಾಹ ಉಂಟಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆ. ವಿಜಯಪುರ, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಪ್ರವಾಹ ಆರ್ಭಟಿಸಿದೆ. ಮಹಾರಾಷ್ಟ್ರದ ಸೀನಾ ನದಿಯಿಂದಲೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಉಂಟಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳ ಸಮನ್ವಯತೆಯಿಂದ ಮಾನಿಟರಿಂಗ್ ಆಗಬೇಕಿದೆ. ಆದರೆ ಮಹಾರಾಷ್ಟ್ರ ಸ್ಪಂದನೆಯೇ ಕೊಡ್ತಾ ಇಲ್ಲ. ಹೀಗಾಗಿ ಪ್ರವಾಹ ಉಂಟಾಗಿ ಎಡವಟ್ಟಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕನಿಷ್ಠ ಸೌಲಭ್ಯಕ್ಕಾಗಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸಿ ಆದೇಶಿಸಿದೆ. ಎಸ್ಪಿಪಿ ಪ್ರಸನ್ನಕುಮಾರ್, ದರ್ಶನ್ ಪರ ವಕೀಲ ಸುನೀಲ್ ವಾದ ಮಂಡಿಸಿದ್ರು. ಜೈಲು ಅಧೀಕ್ಷಕರಿಂದ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ರು. ಕೋರ್ಟ್ ಆದೇಶ ಪಾಲಿಸುತ್ತಿದ್ದೀರಾ ಅಂತ ಜೈಲಾಧಿಕಾರಿಗೆ ನ್ಯಾಯಾಧೀಶರು ಪ್ರಶ್ನಿಸಿದ್ರು. ಕೋರ್ಟ್ ಆದೇಶದ ಪ್ರಕಾರ ಮ್ಯಾನ್ವೆಲ್ನಲ್ಲಿರುವ ಸೌಲಭ್ಯ ನೀಡುತ್ತಿದ್ದೇವೆ, ಕೋರ್ಟ್ ಆದೇಶ ಪಾಲಿಸುತ್ತಿದ್ದೇವೆ ಅಂತ ಜೈಲು ಅಧೀಕ್ಷಕ ಸುರೇಶ್ ತಿಳಿಸಿದ್ದಾರೆ. ಇನ್ನು ಜೈಲಿನಲ್ಲಿ ಯಾವ ಸೆಲ್ನಲ್ಲಿ ಇರಬೇಕು ಅಂತ ಕೇಳುವ ಅಧಿಕಾರ ಕೈದಿಗಿಲ್ಲ ಅಂತ ಎಸ್ಪಿಪಿ ವಾದ ಮಂಡಿಸಿದ್ರು. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ಎಸ್ಐಟಿ ತನಿಖೆಗಿಳಿದಿದೆ. ಬುರುಡೆ ಕೇಸ್ ತನಿಖೆ ಮಧ್ಯೆ ಯುಡಿಆರ್ ಕೇಸ್ಗಳ ಬಗ್ಗೆ ಗಂಭೀರ ತನಿಖೆ ನಡೆಸಲಾಗ್ತಾ ಇದೆ. ತಿಮರೋಡಿ ಕೊಟ್ಟ ದೂರಿನ ಮೇಲೆ ಎಸ್ಐಟಿ ತನಿಖೆ ನಡೆಸಲಾಗ್ತಿದೆ. 2006ರಿಂದ 2010ರ ನಡುವೆ ನಡೆದಿರುವಂತಹ ಸಾವುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಪೊಲೀಸ್ ಇಲಾಖೆ ದಾಖಲೆ ಹಾಗೂ ಪಂಚಾಯತ್ ದಾಖಲೆಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಆ ಅವಧಿಯಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ಆಗಿದ್ದವರನ್ನ ಕೂಡ ವಿಚಾರಣೆ ನಡೆಸಲಾಗ್ತಿದೆ. ಎಲ್ಲ ಗೊಂದಲ, ಅನುಮಾನಗಳಿಗೆ ತನಿಖೆ ಮೂಲಕ ಉತ್ತರ ನೀಡಲು ಎಸ್ಐಟಿ ಹೊರಟಿದೆ. ಧರ್ಮಸ್ಥಳದ ಗಾಯತ್ರಿ, ಶರಾವತಿ, ವೈಶಾಲಿ ವಸತಿ ಗೃಹದಲ್ಲಿ ನಡೆದಿರುವಂತಹ ಸಾವುಗಳ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. 4 ಪ್ರತ್ಯೇಕ ಯುಡಿಆರ್ ಪ್ರಕರಣಗಳ ಬಗ್ಗೆ ಉಲ್ಲೇಖಿಸಿ ಆರ್ಟಿಐನಿಂದ ಪಡೆದ ದಾಖಲೆ ಕೂಡ ತಿಮರೋಡಿ ಸಲ್ಲಿಸಿದ್ದ. ಹೀಗಾಗಿ ತಿಮರೋಡಿ ದಾಖಲೆಗಳ ಆಧಾರದಲ್ಲಿ ಸತ್ಯಾಸತ್ಯತೆ ಪರಿಶೀಲನೆಗೆ ಗಂಭೀರ ತನಿಖೆ ನಡೆಸಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.